Welcome to my YouTube channel English with Patel Sir 07. Today we discussed about the state level SSLC preparatory examination third in 2026. Today we discuss about the key answers in subject second language in English. Time 3 hours, maximum marks 80. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಪೂರ್ವಸಿದ್ಧತಾ ಪರೀಕ್ಷೆ ಮೂರನೇ ಒಂದು ಪರೀಕ್ಷೆಯಾಗಿದ್ದು ಆ ಪರೀಕ್ಷೆಯ ಕೀ ಉತ್ತರವನ್ನು ನಾವು ಈಗ ನೋಡೋಣ. ಯಾವ ರೀತಿಯಾಗಿ ಈ ಪ್ರಶ್ನೆ ಕೇಳಲಾಗಿತ್ತು ಮತ್ತು ನೀವು ಯಾವ ರೀತಿಯಾಗಿ ಆನ್ಸರ್ ಬರೆದ್ರಿ ಅಂದರೆ ಈ ಕೀ ಮುಖಾಂತರ ನೀವು ಏನು ಬರೆದಿದ್ದು ಮತ್ತು ಯಾವ ಕರೆಕ್ಟ್ ಇದೆ ಅಂತ ನಿಮಗೆ ತಿಳ್ಕೊಳ್ಳೋಕ್ಕೆ ಸಹಾಯವಾಗಿದೆ. ಮೈ ಡಿಯರ್ ಸ್ಟೂಡೆಂಟ್, ಲೆಟ್ಸ್ ವಿ ಸ್ಟಾರ್ಟ್ ಅಬೌಟ್ ದ ಫಸ್ಟ್ ಕ್ವಶನ್ಸ್. 4 alternatives are given for each of the following questions. Incomplete statements, only one of them is correct or most appropriate. Choose the correct alternative and write the complete answer along with its letter of the alphabet. ಈ ಒಂದರಲ್ಲಿ ಕೊಟ್ಟಿದ್ದಾರೆ ಅಂದರೆ ನಾಲ್ಕು ನಿಮಗೆ ಆಪ್ಷನ್ ಕೊಟ್ಟಿರ್ತಾರೆ. ಅದರಲ್ಲಿ ಕರೆಕ್ಟ್ ಇದ್ದನ್ನು ಒಂದು ಆಯ್ಕೆ ಮಾಡಿ ಬರೀಬೇಕಾಗುತ್ತೆ. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ಸ್, ಟ್ಯಾಗ್ ಇನ್ ಫಿಲ್ ಇನ್ ದ ಬ್ಲ್ಯಾಂಕ್. ಕೀರ್ತಿ ಆ್ಯಂಡ್ ಪ್ರೀತಿ ಆರ್ ಗುಡ್ ಫ್ರೆಂಡ್ಸ್. ಕೀರ್ತಿ ಆ್ಯಂಡ್ ಪ್ರೀತಿ ಆರ್ ಗುಡ್ ಫ್ರೆಂಡ್ಸ್. ಕೀರ್ತಿ ಮತ್ತು ಪ್ರೀತಿನವರು ಇಬ್ಬರು ಒಳ್ಳೆಯ ಫ್ರೆಂಡ್ಸ್ಗಳಿದ್ದರು. ಇದಕ್ಕೆ ಆನ್ಸರ್ ಯಾವುದು ಅಂತ ಕೇಳಿದರು. ಅದು ಕ್ವಶನ್ ಟ್ಯಾಗ್ ಮಾಡಬೇಕಾಗುತ್ತೆ. ಅದರಲ್ಲಿ ಕ್ವಶನ್ ಟ್ಯಾಗ್ ಅಂತ ನೋಡಿದಾಗ ಆರ್ ದೇ ಒಂದಿದೆ, ಎರಡನೇದು ಬಿ ಆರ್ ದೇ ಇದೆ, ಸಿ ಡೂ ದೇ ಇದೆ, ಇದು ಡೋಂಟ್ ದೇ ಇದೆ. ನಮಗಿಲ್ಲಿ ಏನು ಬರುತ್ತೆ ಅಂದರೆ ಕೀರ್ತಿ ಆ್ಯಂಡ್ ಪ್ರೀತಿ ಆರ್ ಗುಡ್ ಫ್ರೆಂಡ್ಸ್ ಅಂತ ಬಂದಾಗ ಅರೆಂಟ್ ಅಂತ ಬರುತ್ತೆ. ಆರ್ ಆಗಬೇಕಲ್ಲ, ಆರ್ ಯೂಸ್ ಮಾಡ್ಬೇಕಾದ್ರೆ ಇಲ್ಲಿ ಯಾಕಂದರೆ ಇಲ್ಲಿ ಆರ್ ಬಂತು, ಅದಕ್ಕೆ ಅರೆಂಟ್ ದೇ ಅಂತ ಸರಿಯಾಗಿ ಆನ್ಸರನ್ನು ಬಿ ಅನ್ನು ಕೊಟ್ಟಿಸಬೇಕಾಗುತ್ತೆ. ಎರಡನೇ ಪ್ರಶ್ನೆ, ರೀಡ್ ದ ಫಾಲೋವಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್. ಇದರಲ್ಲಿ ಯಾವುದು ಇನ್ಫಿನಿಟಿವ್ ವರ್ಡ್ ಇದೆ ಕರೆಕ್ಟಾಗಿ ಆಯ್ಕೆ ಮಾಡು ಅಂತ ಹೇಳಿದ್ದಾರೆ. ಒಂದನೇ ಆಪ್ಷನ್ಸ್ ಎ ಆರ್ ಕೊಟ್ಟಿದ್ದಾರೆ, ಬಿ ಈಸ್ ಕೊಟ್ಟಿದ್ದಾರೆ, ಸಿ ಅಗ್ರೀಡ್ ಕೊಟ್ಟಿದ್ದಾರೆ, ಡಿ ಟು ಸೇಲ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇದರಲ್ಲಿ ಆನ್ಸರ್ ಯಾವುದು ಬರುತ್ತೆ ಅಂದರೆ ಡಿ ಟು ಸೇಲ್ ಅಂತೇಳಿ ಬರುತ್ತೆ. ನೀವೀಗ ಎಕ್ಸಾಮ್ ಬರೆದ್ರೆ ಕ್ವಶನ್ ಪೇಪರನ್ನು ಬದಿಗೆ ಇಡೋದ್ರ ಬದಲಿ ಅದನ್ನು ಬಿಡಿಸಿ ನೀವು ಈ ಪತ್ರಿಕೆ ಬಿಡಿಸೋದ್ರಿಂದಾಗಿ ನಿಮ್ಮ ಮೇನ್ ಮುಖ್ಯ ಪರೀಕ್ಷೆ ಬರುವಲ್ಲಿ ಪರೀಕ್ಷೆಯಲ್ಲಿ ಅದು ಮುಂದೆ ಬರೆಯಲು ಈಸಿ ಆಗುತ್ತೆ ಮತ್ತು ಯಾವ ರೀತಿಯಾಗಿ ಕ್ವಶನ್ ಕೇಳಿದ್ರೆ ಅಂತ ನಿಮಗೆ ಹೇಳೋಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ಪ್ರಿಯ ವಿದ್ಯಾರ್ಥಿಗಳೇ, ಯಾವುದನ್ನು ನೀವು ಬದಿಗಿಡದೆ ಆ ಪೇಪರ್ ಮುಗಿದ ಕ್ಷಣ ಅದು ಯಾವ ರೀತಿಯಲ್ಲಿ ಕ್ವಶನ್ ಕೇಳಿದ್ದಾರೆ, ಅದನ್ನು ಯಾವ ರೀತಿಯಾಗಿ ಆನ್ಸರ್ ನಾವು ಬರೆದಿದ್ವಿ ಮತ್ತು ಅದರ ಕೀ ಆನ್ಸರ್ ಏನಾದರೂ ಸರಿಯಾಗಿ ನೀವು ಹೀಗೆ ನೋಡ್ಕೊಂಡಿದ್ರೆ ಮುಂದೆ ನಿಮಗೆ ಅದು ಕ್ವಶನ್ ಕೇಳಿದಾಗ ಈಸಿಯಾಗಿ ಬರೆಯೋಕ್ಕೆ ಸಾಧ್ಯವಾಗುತ್ತೆ. ನಂತರದಲ್ಲಿ ಮೂರನೇ ಪ್ರಶ್ನೆ, ಮೇನ್ ಮುಖ್ಯ ಪ್ರಶ್ನೆಯಲ್ಲಿ ರೀಡ್ ದ ಗಿವನ್ ಕನ್ವರ್ಸೇಷನ್ಸ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ಟ್ರಾಫಿಕ್ ಪೊಲೀಸ್ ಟೇಕ್ ದ ಗರ್ಲ್ ಟು ಐರೋಲಿ, ದೇರ್ಸ್ ಅ ಹಾಸ್ಪಿಟಲ್ ದೇರ್. ಈ ಥರ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಫಂಕ್ಷನ್ಸ್ ಕರೆಕ್ಟ್ ಅಂಡರ್ಲೈನ್ ಮಾಡಿದ್ದನ್ನು ಸೆಂಟೆನ್ಸ್ ಮಾಡಿ ತೆಗಿಬೇಕಾಗುತ್ತೆ. ಹಾಗಾದರೆ ಬಲ್ಲೇಶ್ವರ್ said that no, there is a closer place I know of ಅಂತೇಳಿ ಕ್ವಶನ್ ಇದೆ. ಇಲ್ಲಿ ಏನು ಬರುತ್ತೆ ಅಂದರೆ ಆನ್ಸರು ಕರೆಕ್ಟಾದ ಆನ್ಸರ್ ಸಿ ಗಿವಿಂಗ್ ಸಜೆಷನ್. ಅಲ್ಲಿ ಏನು ಮಾಡ್ತಾರೆ ಅಂದರೆ ಬಲ್ಲೇಶ್ವರಿಗೆ ಟ್ರಾಫಿಕ್ ಪೊಲೀಸಿಗೆ ಸಜೆಷನ್ ಕೊಡ್ತಾರೆ. ಇಲ್ಲಿದ್ದಾರೆ, ನೋಡಿದ್ದೆ ನಾನು, ಇಲ್ಲಿದ್ದಾರೆ ಅಂತೇಳಿ ಒಂದು ಸಜೆಷನ್ ಕೊಡ್ತಾರೆ. ನೆಕ್ಸ್ಟ್ ಅದಕ್ಕೆ ಸಿ ಆನ್ಸರ್ ಕರೆಕ್ಟಾಗಿದ್ದು ಮುಂದೆ ನಾಲ್ಕನೇದಾಗಿ ಒಂದು ಫೋಟೋ ನೋಡಿ ಹೋದರೆ read the following conversation and fill in the blanks choosing the most appropriate words. Wasn't said that did you attend the KSET examinations? And next Vishal said that no, I did not attend. If I had attended, I dash scored well. Which one answer correct is here? A1 would have attend score well.
ಹಾಗಾಗಿ ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ಎ ಆನ್ಸರು ಸರಿಯಾದ ಉತ್ತರ ಆಗಿರುತ್ತದೆ. ನಂತರ ಮುಖ್ಯ ಪ್ರಶ್ನೆ 2ರಲ್ಲಿ ಡು ಹ್ಯಾಸ್ ಎ ಡೈರೆಕ್ಟೆಡ್, ಇದರಲ್ಲಿ ಯಾವುದು ಬರ್ತೀನಿ ನೋಡೋಣ. 5ನೇದಲ್ಲಿ ವಿಚ್ ಒನ್ ಆಫ್ ದ ಫಾಲೋವಿಂಗ್ಸ್ ಹ್ಯಾಸ್ ಓನ್ಲಿ ಒನ್ ಸಿಲೆಬಲ್, ಇದರಲ್ಲಿ ಒಂದು ಸಿಲೆಬಲ್ ಯಾವುದು ಅಂತ ನಿಮಗೆ ಕೇಳಿದ್ದಾರೆ. ಅಗ್ಲಿ ಇದೆ, ಮುಟ್ನಿ ಇದೆ, ಡೆಕ್ ಇದೆ, ಹೇಟೆಡ್ ಇದೆ. ಇದರಲ್ಲಿ ನಿಮಗೆ ಡೆಕ್ ಸರಿಯಾದ ಉತ್ತರ ನಾವು ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಸಿಲೆಬಲ್ ಅಂದರೆ ಇಲ್ಲಿ ಟ್ರಸ್ಟ್ ಆಗಿ ಎಷ್ಟು ಟ್ರಸ್ಟ್ ಬರುತ್ತೆ ಅದರ ಮೇಲೆ ನಾವು ಕಂಡುಹಿಡಬೇಕು. ಅಗ್ಲಿ 2 ಆಗುತ್ತೆ, ಮಿಠಿನ್ 2 ಆಗುತ್ತೆ, ಹೇಟೆಡ್ 2 ಆಗುತ್ತೆ. ಹಾಗಾಗಿ ಡೆಕ್ ಒಂದು ಸಿಲೆಬಲ್ ಆಗಿರುತ್ತೆ. ಹಾಗೆ ನಾವಿಲ್ಲಿ ಡೆಕ್ ಅಂತೇಳಿ ಒಂದು ಸಿಲೆಬಲನ್ನು ನೋಡ್ಬೋದು. ನಂತರ ಕಂಬೈನ್ ದ ಫಾಲೋವಿಂಗ್ ಸೆಂಟೆನ್ಸ್ ಯೂಸಿಂಗ್ ಸೊ ಡ್ಯಾಶ್ ದ್ಯಾಟ್. ದ ಮಿಲ್ಕ್ ಈಸ್ ವೆರಿ ಹಾಟ್, ದ ಚೈಲ್ಡ್ ಕೆನಾಟ್ ಡ್ರಿಂಕ್ ಇಟ್. ಇಲ್ಲಿ ಹಾಲು ಭಾಳ ಬಿಸಿಯಾಗಿರುತ್ತೆ, ಮಗುವನ್ನು ಕುಡಿಯೋಕ್ಕೆ ಸಾಧ್ಯವಿಲ್ಲ ಅಂಥೇಳಿ ಒಂದು ಕಂಬೈನ್ ಫಾಲೋವಿಂಗ್ ಸೆಂಟೆನ್ಸ್ ಯೂಸ್ ಹೆಂಗೆ ಮಾಡಬೇಕಂತ ನಿಮಗೆ ಕೇಳಿದ್ದಾರೆ. ನೀವು ಅದನ್ನು ಈ ರೀತಿಯಾಗಿ ಬರಿಬೋದು. ದ ಮಿಲ್ಕ್ ಈಸ್ ಸೋ ಹಾಟ್ ದ್ಯಾಟ್ ದ ಚೈಲ್ಡ್ ಕೆನಾಟ್ ಡ್ರಿಂಕ್ ಇಟ್. ಈ ಹಾಲು ಭಾಳ ಹೀಟ್ ಬಿಸಿಯಾಗಿದ್ದರಿಂದಾಗಿ ಆ ಮಗು ಕುಡಿಯೋಕ್ಕೆ ಸಾಧ್ಯವಾಗುವುದಿಲ್ಲ ಅಂಥೇಳಿ ಒಂದು ಸೆಂಟೆನ್ಸ್ ನಾವು ಇಂಗ್ಲೀಷಲ್ಲಿ ಮಾಡಬೇಕಾಗುತ್ತೆ. 7ನೇದಾಗಿ 7th ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಅಪ್ರಫ್ರೈಟ್ ಆರ್ಟಿಕಲ್. ಇದರಲ್ಲಿ ಆರ್ಟಿಕಲ್ ಯಾವುದಿದೆ ಅಂತೇಳಿ ಗುರುತಿಸಿ ಅಥವಾ ಬರೀರಿ ಅಂತಿದೆ. ಇಲ್ಲಿ ರವಿ ಈಸ್ ಡ್ಯಾಶ್ MBA ಸ್ಟೂಡೆಂಟ್. ಇಲ್ಲಿ MBA ಅಂತ ಬಂದೆ, ಎ ಅಂದರೆ ಎಮ್ ಅಂದರೆ ಎ ಬಂದಿದೆ. ಹಾಗಾಗಿ ಉಚ್ಚಾರ ಎ ಆಗೋದ್ರಿಂದಾಗಿ ನಾವು ಇಲ್ಲಿ ಆನ್ಸರ್ ಆ್ಯನ್ ಆಗಿ ಬರೀಬೇಕಾಗುತ್ತೆ. ಆ್ಯನ್ ಆಗಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನಾನು ಈಗಾಗಲೇ ಕೆಳಗೆ ನಿಮಗೆ ಆನ್ಸರ್ ಕೂಡ ನಾನು ಪ್ರೊವೈಡ್ ಮಾಡಿದ್ದೀನಿ. ಅದ್ರ ಪ್ರಕಾರ ನೀವು ಆನ್ಸರ್ ನೋಡ್ಕೊಂಡು ಹೋದ್ರೆ ಸಾಕು. ಪೇಪರ್ ಚೆಕ್ ಮಾಡಿ ಅದನ್ನು ನೀವು ನೋಟ್ಬುಕ್ಕಲ್ಲಿ ಬಿಡಿಸಿದರೆ, ಆ ಪೇಪರಲ್ಲಿ ಏನು ಕ್ವಶನ್ ಇದೆ ಅಂತ ಬಿಡಿಸಿಟ್ಟಿದ್ದಾರೆ, ನಿಮಗೆ ಮುಂದೆ ನೆಕ್ಸ್ಟ್ ಬರುವ ಎಕ್ಸಾಮ್ದಲ್ಲಿ ಈ ಥರನೇ ಮಾಡಲ್ ಇದೇ ಥರ ಇರುತ್ತೆ. ಅಷ್ಟೇ ಪ್ರಶ್ನೆ ಸ್ವಲ್ಪರಲ್ಲಿ ಮೇಂಟೈನ್ ಮಾಡಿರ್ತಾರೆ. ಹಾಗಾಗಿ ನೀವು ಇದೇ ಸರಿಯಾಗಿ ನೋಡ್ಕೊಂಡ್ರೆ ಅದು ಮುಂದೆ ನಿಮಗೆ ಭಾಳ ಅನುಕೂಲ ಆಗುವ ಅಂತ ಹೇಳ್ಬೋದು. ನಂತರದಲ್ಲಿ 8ನೇದ್ದು, ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್. ಇಟ್ ಈಸ್ ಎ ಕಾಸ್ಟ್ಲಿ ಆರ್ನಮೆಂಟ್. ಇಲ್ಲಿ ಅಂತ ಅಂಡರ್ಲೈನ್ ಮಾಡಿದರೆ ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್. ಇಲ್ಲಿ ಅಂಡರ್ಲೈನ್ ಮಾಡಿದಂಥ ವರ್ಡ್ ಯಾವುದು ಬರುತ್ತೆ ಅಂತ ಕೇಳಿದ್ದಾರೆ. ಕಾಸ್ಟ್ಲಿ ಅಂದರೆ ಅಡ್ಜೆಕ್ಟಿವ್, ಆರ್ಮೆಂಟ್ ಅಂದರೆ ಬಂಗಾರ ಆಭರಣಗಳು. ಇಟ್ ಈಸ್ ಎ ಕಾಸ್ಟ್ಲಿ ಆರ್ಮೆಂಟ್ ಅಂದರೆ ಅಡ್ಜೆಕ್ಟಿವ್ ಇಲ್ಲಿ ಸರಿಯಾದ ಆನ್ಸರ್ ಆಗಿರುತ್ತದೆ. ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ appropriate linker. Both C.V. Raman, Vikram Sarabhai are great scientists. Here real answer is, ಅಂದರೆ ಸರಿಯಾದ ಉತ್ತರ ಇಲ್ಲಿ ಆ್ಯಂಡ್ ಆಗಿರುತ್ತೆ. ಬೋತ್ C.V. Raman ಆ್ಯಂಡ್ ವಿಕ್ರಮ್ ಸಾರಾಭಾಯ್ ಆರ್ ಗ್ರೇಟ್ ಸೈಂಟಿಸ್ಟ್. ಇಲ್ಲಿ ಆನ್ಸರು ಆ್ಯಂಡ್ ಆಗಿ ಬಂದಿರುತ್ತೆ. ನಂತರ 10ನೇದು, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಪ್ರಿಪೋಸಿಷನ್. ನೀವು ಪ್ರಿಪೋಸಿಷನಲ್ಲಿ ಬರಬೇಕಾಗುತ್ತೆ. ಪ್ರಿಪೋಸಿಷನ್ ಬಂದಾಗ ಯಾವುದು ಪ್ರಿಪೋಸಿಷನ್ ಬರೀಬೇಕಂತ ನಿಮಗೆ ಇಲ್ಲಿ ನಾನು ಆನ್ಸರ್ ಕೊಟ್ಟಿರ್ತೇನೆ. ದೇರ್ ಹ್ಯಾಡ್ ಬಿನ್ ಆ್ಯನ್ ಆಕ್ಸಿಡೆಂಟ್ ವೆನ್ ಸತೀಶ್ ವೆಂಟ್ ಫಾರ್ ಹೈಕಿಂಗ್ ಡ್ಯಾಶ್ ಈಸ್ ಫಾದರ್ ಆ್ಯಂಡ್ ಬ್ರದರ್ ಇಂಡರ್. ಸರಿಯಾದ ಉತ್ತರ ಅಂದರೆ ವಿತ್. ಇದರ ಸರಿಯಾದ ಉತ್ತರ ಯಾವುದಂದರೆ ನಾವಿಲ್ಲಿ ವಿತ್ತನ್ನು ಕಾಣಬಹುದು. ಈ ರೀತಿಯಾಗಿ ನಮಗೆ ಆನ್ಸರನ್ನು ಸರಿಯಾಗಿ ನಾವು ಅದನ್ನು ನೋಡ್ಕೊತ ಹೋದ ಗ್ರಾಮರ್ ನಮಗೆ ತಿಳಿತದೆ. ನೆಕ್ಸ್ಟು 11 ಅಂದರೆ 11ನೇದು, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಟೆನ್ಸ್ ಫ್ರಮ್ ದ ವರ್ಬ್ ಗಿವೆನ್ ಇನ್ ಬ್ರ್ಯಾಕೆಟ್ಸ್. ಇಲ್ಲಿ ನಿಮಗೆ ಟೆನ್ಸ್ ಕೊಟ್ಟಿರ್ತಾರೆ, ಅದು ಯಾವುದರಲ್ಲಿದೆ ಅಂತೇಳಿ ನೀವು ಸರಿಯಾಗಿ ಬರೆಯಬೇಕಾಗ್ತದೆ. ವೆನ್ ಐ ವೆಂಟ್ ಟು ದ ಹಾಸ್ಪಿಟಲ್ ಆ್ಯಂಡ್ ದ ಡಾಕ್ಟರ್ ಡ್ಯಾಶ್ ಬ್ರ್ಯಾಕೆಟ್ ಬಿ ಪ್ಲಸ್ ಟ್ರೀಟ್
ಬ್ರ್ಯಾಕೆಟ್ ಕಂಪ್ಲೀಟ್ ಆ್ಯನ್ ಓಲ್ಡ್ ಮ್ಯಾನ್ ಅಂತಿದೆ. ಓಲ್ಡ್ ಮ್ಯಾನ್ ಅಂತಿದೆ. ಇದರ ಆನ್ಸರ್ ಏನು ಬರ್ತಂದರೆ ವಾಸ್ ಟ್ರೀಟಿಂಗ್. ವೆನ್ ಐ ವೆಂಟ್ ಟು ದ ಹಾಸ್ಪಿಟಲ್ ದ ಡಾಕ್ಟರ್ ವಾಸ್ ಟ್ರೀಟಿಂಗ್. ಇಲ್ಲಿ ಯಾಕೆಂದರೆ ಇಲ್ಲಿ ಓಲ್ಡ್ ಮ್ಯಾನ್ ಆಲ್ರೆಡಿ ಇಲ್ಲಿ ಆಗಿರುತ್ತೆ. ನಿನ್ನೆ ಅಂದರೆ ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಅಂದರೆ ಈಗ ನಡೆಯೋದು. ಅದು ಹೋಗಿದ್ದನ್ನು ಹೇಳಬೇಕಾದ್ರೆ ವಾಸನ್ನು ಉಪಯೋಗ ಮಾಡಬೇಕಾಗ್ತದೆ. ಹಾಗಾಗಿ ನಾವಿಲ್ಲಿ ವಾಸ್ ಟ್ರೀಟಿಂಗ್ ಅಂತೇಳಿ ಆನ್ಸರ್ ಸರಿಯಾದ ಆನ್ಸರ್ ನೋಡ್ಬೋದು. ನೆಕ್ಸ್ಟು 12ನೇದು 12 ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವೆನ್ ಇನ್ ದ ಬ್ರ್ಯಾಕೆಟ್ಸ್. ಸರಿಯಾದ ಉತ್ತರವನ್ನು ಇಲ್ಲಿ ಬ್ರ್ಯಾಕೆಟಲ್ಲಿ ಕೊಟ್ಟಿರುವಂಥ ಆರಿಸ್ಕೊಂಡು ಇಲ್ಲಿ ಬರೀಬೇಕಾಗ್ತದೆ. ಏನಿದೆ ನೋಡೋಣ. ದ ಚಿಲ್ಡ್ರನ್ ಶುಡ್ ಬಿ ಗಿವೆನ್ ಗುಡ್ ಡ್ಯಾಡ್ಯಾಶ್ ಎಜುಕೇಟ್ ಅಂತಿದೆ. ಅದನ್ನು ನಾವು ಇಲ್ಲಿ ಏನು ಮಾಡಬೇಕು, ಕರೆಕ್ಟಾಗಿ ವರ್ಡನ್ನು ಯೂಸ್ ಮಾಡ್ಕೋಬೇಕು. ಬ್ರ್ಯಾಕೆಟ್ ಕೊಟ್ಟಿದ್ದದನ್ನು ದ ಚಿಲ್ಡ್ರನ್ ಶುಡ್ ಬಿ ಗಿವನ್ ಗುಡ್ ಎಜುಕೇಷನ್. ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡಿಸಿರ್ತಾರೆ ಅಂತೇಳಿ ಹೇಳ್ಬೋದು. ಆನ್ಸರ್ ಆಗಿ ಎಜುಕೇಷನ್ ಬರುತ್ತೆ. 13ನೇದು ಯೂಸ್ ದ ವರ್ಡ್ ಪ್ರೆಸೆಂಟ್ ಹ್ಯಾಸ್ ಎ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸ್. ನಿಮ್ಮ ಓನ್ ಸೆಂಟೆನ್ಸಲ್ಲಿ ಒಂದು ಪ್ರೆಸೆಂಟ್ಸ್ ಹ್ಯಾಸ್ ವರ್ಬನ್ನು ಯೂಸ್ ಮಾಡಿ ಬರಿ ಅಂತ ಹೇಳಿದ್ದಾರೆ. ಹಾಗಾಗಿ ಸರಿಯಾದ ಉತ್ತರ ಏನು ಬರೀಬೇಕಂದ್ರೆ ಶಿ ವಿಲ್ ಪ್ರೆಸೆಂಟ್ ಆರ್ ಫೈನಲ್ ರಿಪೋರ್ಟ್. ಶಿ ವಿಲ್ ಪ್ರೆಸೆಂಟ್ ಆರ್ ಫೈನಲ್ ರಿಪೋರ್ಟ್ ಸರಿಯಾಗಿ ಆನ್ಸರ್ ನಾವು ಇಲ್ಲಿ ಈ ಥರ ಬರೀಬೋದು. ನೆಕ್ಸ್ಟ್ 14th ಅಂದರೆ 14ನೇದು ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇನ್ ಟು ದ ಪಾಸಿಟಿವ್ ಡಿಗ್ರೀಸ್. ಪಾಸಿಟಿವ್ ಡಿಗ್ರಿಯಾಗಿ ಯಾವ ರೀತಿ ಬರೀಬೇಕಂತೇಳಿ ಒಂದು ಸೆಂಟೆನ್ಸಲ್ಲಿ ಅವ್ರು ಕೊಟ್ಟಿದ್ದಾರೆ, ಅದನ್ನು ನಾವು ಬರೆಯೋಣ. ಮುನ್ಷಿ ಪ್ರೇಮ್ಚಂದ್ ಈಸ್ ಎ ಮೋರ್ ಪಾಪ್ಯುಲರ್ ದೆನ್ ಎನಿ ಅದರ್ ರೈಟರ್ಸ್ ಇನ್ ದ ಹಿಂದಿ ಲಿಟ್ರೇಚರ್. ಅಂದರೆ ಮುನ್ಷಿ ಪ್ರೇಮ್ಚಂದ್ಗಿಂತ ಪಾಪ್ಯುಲರ್ ದೆನ್ ಎನಿ ಅದರ್ ಅಂದರೆ ಬೇರೆಯವರು ಈ ಹಿಂದಿ ಭಾಷೆ ಸಾಹಿತ್ಯದಲ್ಲಿ ಇದ್ರ ಅನ್ನೋದ್ರ ಬಗ್ಗೆ ಒಂದು ಬರೀಬೇಕಾಗುತ್ತೆ. ಹಾಗಾಗಿ ಇಲ್ಲಿ ನೋಡೋಣ. ನೋ ಅದರ್ ರೈಟರ್ಸ್ ಇನ್ ಹಿಂದಿ ಲಿಟ್ರೇಚರ್ ಈಸ್ ಆ್ಯಸ್ ಎ ಪಾಪ್ಯುಲರ್ ಆಸ್ ಎ ಮುನ್ಷಿ ಪ್ರೇಮ್ಚಂದ್. ಮುನ್ಷಿ ಪ್ರೇಮ್ಚಂದ್ಗಿಂತ ಮತ್ತು ಬೇರೆ ಯಾರು ಇಲ್ಲಿ ಪಾಪ್ಯುಲರ್ ಆಗಿ ಇಲ್ಲ ಅಂಥೇಳಿ ನಮಗಿಲ್ಲಿ ಆನ್ಸರ್ ನಾವು ರೀತಿಯಾಗಿ ಬರೀಬೇಕಾಗುತ್ತೆ. ನೋ ಅದರ್ ರೈಟರ್ಸ್ ಇನ್ ಹಿಂದಿ ಲಿಟ್ರೇಚರ್ ಈಸ್ ಆ್ಯಸ್ ಎ ಪಾಪ್ಯುಲರ್ ಆ್ಯಸ್ ಮುನ್ಷಿ ಪ್ರೇಮ್ಚಂದ್. Next question is 15. Change the following sentence into the passive voice. ಇಲ್ಲಿ passive voice change the following sentence into the passive voice. ನೀವು passive voice ಅಲ್ಲಿ active voice ಕೊಟ್ಟರೆ ಅದನ್ನು passive voice ಅಲ್ಲಿ ಮಾಡೋಕ್ಕಾಗುತ್ತೆ. ಏನು ಕೊಟ್ಟಿದ್ದಾರೆ ನೋಡೋಣ. ದ ಪ್ರೆಸಿಡೆಂಟ್ ಡಿಸ್ಟ್ರಿಬ್ಯೂಟ್ ದ ಅವಾರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಪ್ಯಾಸಿವ್ ಅಂದರೆ ಆಗಿರುತ್ತೆ, ಅಲ್ಲಿ ಕೊಟ್ಟಿರ್ತಾರೆ, ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು. ಅಲ್ಲಿ ಆಲ್ರೆಡಿ ಕೊಟ್ಟಿದ್ದು ಬೇರೆ. ಆ್ಯಕ್ಟಿವ್ ಅಂದರೆ ಪ್ರೆಸೆಂಟ್ ಆಗಿರುತ್ತೆ. ಹಾಗೆ ಆನ್ಸರ್ ನಾವು ದ ಅವಾರ್ಡ್ಸ್ ವೇರ್ ಡಿಸ್ಟ್ರಿಬ್ಯೂಟೆಡ್ ಬೈ ದ ಪ್ರೆಸಿಡೆಂಟ್. ಅಂದರೆ ರಾಷ್ಟ್ರಪತಿಯಿಂದ ಈ ಅವಾರ್ಡನ್ನು ಕೊಡಲಾಯಿತು, ಡಿಸ್ಟ್ರಿಬ್ಯೂಟ್ ಮಾಡಲಾಯಿತು ಅಂತೇಳಿ ನಾವಿಲ್ಲಿ ನೋಡೋಕ್ಕೆ ಸಿಗುತ್ತೆ. ಪ್ಯಾಸಿವ್ ವಾಯ್ಸ್ ಇದನ್ನು ಆ್ಯಕ್ಟಿವ್ ವಾಯ್ಸ್ ಇದನ್ನು ನಾವು ಇಂಟು ಪ್ಯಾಸಿವ್ ವಾಯ್ಸ್ ಮಾಡಿ ಇಲ್ಲಿ ನೋಡಿದ್ದೀವಿ ಆನ್ಸರು. ಹೀಗೆ 16ನೇ ಬಂದಾಗ ರೀಡ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ದ ರಿಪೀಟೆಡ್ ಸ್ಪೀಚ್. ಇಲ್ಲಿ ಕೆಳಗಡೆ ಅಂಡರ್ಲೈನ್ ಕೊಟ್ಟಿದಂಥವನ್ನು ಅದನ್ನು ಚೇಂಜ್ ಮಾಡಿ ನೀವು ಅದನ್ನು ಬರಿಬೇಕು ಅಂತ ಕೇಳಿದ್ದಾರೆ. ರಿಪೋರ್ಟೆಡ್ ಈಗ ಹೆಂಗೆ ನ್ಯೂಸ್ ರಿಪೋರ್ಟ್ ಕೊಡ್ತಾರಲ್ಲ ಅದರ ರಿಪೋರ್ಟ್ ಏನು ಮಾಡಬೇಕು ನೋಡಿ. ಪ್ರಕಾಶ್ ಸೆಡ್ ದ್ಯಾಟ್ ಹಾಯ್ ಜ್ಯೋತಿ ಆರ್ ಯು ಗೋಯಿಂಗ್ ಟು ಸ್ಕೂಲ್ ಟುಡೇ. ಜ್ಯೋತಿ ಸೆಡ್ ದ್ಯಾಟ್ ಹಾಯ್ ಪ್ರಕಾಶ್ ಎಸ್ ಐ ಆಮ್ ಗೋಯಿಂಗ್ ಪ್ರಕಾಶ್ ಆಸ್ಕ್ಡ್ ಜ್ಯೋತಿ. ಈ ಥರ ಡ್ಯಾಶ್ ಕೊಟ್ಟಿದ್ದಾರೆ, ಅದನ್ನು ಒಂದು ಸೆಂಟೆನ್ಸಾಗಿ ನಾವು ಮಾಡೋಕ್ಕಾಗುತ್ತೆ ಅಂತ. ಆನ್ಸರ್ ಏನಿದೆ ಪ್ರಕಾಶ್ ಆಸ್ಕ್ಡ್ ಜ್ಯೋತಿ ಇಫ್ ಸಿ ವಾಸ್ ಗೋಯಿಂಗ್ ಟು ಸ್ಕೂಲ್ ದ್ಯಾಟ್ ಡೇ. ಪ್ರಕಾಶ್ ಕೇಳ್ತಾನೆ ನೀವು ಆ ಜ್ಯೋತಿಗೆ ಇಫ್ ಸಿ ವಾಸ್ ಆಕೆ ಒಂದು ವೇಳೆ ಆ ದಿನ ಹೋಗಿದ್ದಳು ಅಂತೇಳಿ ಅಲ್ಲಿ ನಾವು ಆನ್ಸರ್ ಆಗಿ ನೋಡ್ಬೋದು. ಈ ರೀತಿಯಾಗಿ ನಾವು ಗ್ರಾಮರನ್ನು ಒಂದೊಂದು ಬಿಡಿಸ್ಕೊತ ಹೋದಾಗ ನಮಗೆ ತಿಳಿದು ಬರುತ್ತೆ. ನೆಕ್ಸ್ಟ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 errors. ರೀರೈಟ್ ದ ಇಂಟು ದ ಆನ್ಸರ್ಸ್ ಬುಕ್. ಮೂರನೇದಂದರೆ ಮೂರನೇ ಮೇನ್ ಮುಖ್ಯ ಪ್ರಶ್ನೆ ಆಗಿರುತ್ತೆ, ಥರ್ಡ್ ಒನ್. ಅದರಲ್ಲಿ 17ನೇದು ಏನಿದೆ ಅಂದರೆ ಇಟ್ ಈಸ್ ದಿಸ್ ಬಾಯ್ ನೋ ಪಾಪ್ಯುಲರ್ ನೌನ್ ಹ್ಯಾಸ್ ಎ ಸತೀಶ್ ಗುಜ್ರಾಲ್. ಅವನಕ್ಕಿಂತ ಮತ್ತು ಇಲ್ಲಿ ಇದೇ ಹುಡುಗ ಅಂದರೆ ಏನು ಈ ಬಾಯ್ ಅಂತ ಕರೆದ್ರೆ ಆ ಹುಡುಗನೇ ದೊಡ್ಡ ಪಾಪ್ಯುಲರ್ ಸತೀಶ್ ಗುಜ್ರಾಲ್ ಅಂತಿದ್ದರು ಅಂತೇಳಿ ಇಲ್ಲಿ ನಾವು
ಕ್ಲೋಸ್ ಮಾಡಬೇಕಾಗುತ್ತೆ. ಏನು ಕ್ಲೋಸ್ ಇದೆ ನೋಡೋಣ. ಒಂದೇದು ಅಡ್ವರ್ಬಲ್ ಫಾರ್ಮ್ ಟು ಬಿ ಯೂಸ್ ಮಾಡ್ಬೇಕಂತ ಹೇಳ್ತಾರೆ. ಇವು ಏನಿದೆ ಅಂದರೆ ಪಾಪ್ಯುಲರಲ್ಲಿ ಅಂದರೆ ಭಾಳ ಪಾಪ್ಯುಲರ್ ಆಗಿ ಬೆಳೆದಿದ್ದ ಅಂತ ನಿಮ್ಗೆ ಗೊತ್ತಾಗ್ತದೆ. ಆನ್ಸರ್ ಒಂದನೇದು ಪಾಪ್ಯುಲರಲ್ಲಿ, ಎರಡನೇದ್ದು ಕ್ಯಾಪಿಟಲ್ ಲೆಟರ್ ಟು ಬಿ ಯೂಸ್, ಇಲ್ಲಿ ಕ್ಯಾಪಿಟಲ್ ಲೆಟರನ್ನು ಯೂಸ್ ಮಾಡಂತ ಇದ್ದಾರೆ, ಅದಕ್ಕೆ ಗುಜ್ರಾಲ್. ಇಲ್ಲಿ ಪಾಪ್ಯುಲರ್ ಕೊಟ್ಟಿದ್ದಾರೆ, ಅದರೊಳಗೆ ಆನ್ಸರ್ ಇದೆ ನೋ ಪಾಪ್ಯುಲರ್ನ. ಒಂದನೇದು ಪಾಪ್ಯುಲರ್, ಎರಡನೇದು ಸತೀಶ್ ಗುಜರ್ ಇದ್ದರೆ ಗುಜರ್ಗೆ ಕ್ಯಾಪಿಟಲ್ ಆಗಿ ಜಿ ಮಾಡಿದ್ರೆ ಅದು ಆನ್ಸರ್ ಆಗಿರುತ್ತೆ. ಪ್ರೀತಿ ವಿದ್ಯಾರ್ಥಿಗಳೇ, ನಾವು ಈಗಾಗಲೇ 17 ಅಂಕದ ಗ್ರಾಮರನ್ನು ನಾವು ನೋಡಿದ್ವಿ. ಒಂದು ವೇಳೆ ನಿಮಗೆ ಇದು ಗ್ರಾಮರ್ ಇಷ್ಟ ಆದಲ್ಲಿ, ನಿಮಗೆ ಮುಂದಿನ ಪ್ರಶ್ನೆಗಳಿಗೆ ಆನ್ಸರ್ ಬೇಕಾದಲ್ಲಿ, ಅಥವಾ ಮುಂದೆ ಆ ಲೆಟರ್ ರೈಟಿಂಗ್ ಯಾವ ರೀತಿ ಬರೀಬೇಕು ಮತ್ತು ಎಸ್ಸೆ ರೈಟಿಂಗ್ ಯಾವ ರೀತಿ ಬರೀಬೇಕಂತ ನಿಮಗೆ ತಿಳ್ಕೊಬೇಕಾದ್ರೆ, ಮತ್ತು ಅದ್ರ ಬಗ್ಗೆ ನೀವು ಆನ್ಸರ್ ಬೇಕಂತ ಇದ್ದರೆ ನೀವು ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮುಂದಿನ ಆನ್ಸರ್ ಬೇಕಂತ ಕಮೆಂಟ್ ಮಾಡಿದರೆ ನಾನು ನಿಮಗೆ ಮತ್ತೆ ಮುಂದಿನ ಒಂದು ಪ್ರಶ್ನೆ ಆನ್ಸರ್ ಜೊತೆಗೆ ನಿಮ್ಮಲ್ಲಿ ಮತ್ತೆ ಬಂದು ನಾನು ಅದರ ಬಗ್ಗೆ ವಿವರಣೆ ಮಾಡ್ತೇನೆ ಅಂತ ಹೇಳ್ತಾ, ಇನ್ನೊಂದು ಸರಿ ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ ಆದಂಥ ಇಂಗ್ಲೀಷ್ ವಿತ್ ಪಟೇಲ್ ಸರ್ 07 ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ನೆಕ್ಸ್ಟ್ ಕಮೆಂಟ್